ಹಾಯ್ ಹಲೋ ನಮಸ್ತೆ ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಲೋಕೇಶ್. ಯಾವುದೇ ಒಳ್ಳೆ ಕೆಲಸ ಆಗಬೇಕಂದ್ರೆ ಅಲ್ಲಿ ವಿಘ್ನ ವಿನಾಶಕನ ಒಂದು ಬ್ಲೆಸ್ಸಿಂಗ್ಸ್ ಇರಲೇಬೇಕು. ಸೊ ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ಸಿನಿಮಾ ಸೌತ್ ಇಂಡಿಯಾ ಅಬ್ಬರಿಸೋಕೆ ರೆಡಿ ಆಗ್ತಾ ಇದೆ. ಸೊ ಈ ಸಿನಿಮಾ ಬಗ್ಗೆ ಮಾತನಾಡೋಕ್ಕೆ ನಮ್ಮ ಚಿತ್ರತಂಡ ನಮ್ಮ ಜೊತೆ ಇದ್ದರೆ ಗಣಪತಿ ಹಬ್ಬದ ಒಂದು ಸಂಭ್ರಮದಲ್ಲಿ. ಸೊ ತರುಣ್ ಸರ್ ಮತ್ತು ಸಿನಿಮಾದ ನಾಯಕ ಮತ್ತು ನಾಯಕಿ ನಮ್ಮ ಜೊತೆ ಇದ್ದರೆ, ಬನ್ನಿ ಮಾತಾಡ್ಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯಾಂಕಾ, ಗಣೇಶ ನಿಮಗೂ ಸ್ವಾಗತ. ಶುಭಾಶಯಗಳು. ಥ್ಯಾಂಕ್ ಯು ಸರ್. ರಾಣ ಅವರೇ, ನಿಮಗೂ ಸ್ವಾಗತ. ಥ್ಯಾಂಕ್ ಯು. ಸೊ ಮೊದಲಿಗೆ ಕಾರ್ಯಕ್ರಮಕ್ಕೂ ಒಂದೊಳ್ಳೆ ಬ್ಲೆಸ್ಸಿಂಗ್ ಸಿಗಬೇಕಂತ ಪ್ರಿಯಾಂಕಾ ಅವರು ಅಷ್ಟೊತ್ತಿಂದ ಓದ್ಕೊಂಡು ರೆಡಿ ಆಗಿದ್ದಾರೆ. ಒಂದು ಶ್ಲೋಕ ಹೇಳಬೇಕು, ಗಣಪತಿ ಶ್ಲೋಕ. Please. 3 days ಇಂದ ನಮ್ಗೆ ರಜಾ ತಗೊಂಡು ಪ್ರಾಕ್ಟೀಸ್ ಮಾಡಬೇಕು ಅಂತ ಅದೇ ಸಾಂಗ್. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರದ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಥ್ಯಾಂಕ್ ಯು ಸೋ ಮಚ್. ಪಾಪ ಅವರು ಇನ್ನೊಂದು ರೆಡಿ ಆಗಿದ್ರು, ಸೊ ಅದನ್ನ ನೋಡ್ಬಿಟ್ಟೆ, ಸರ್ ಬೇಡ ಬಿಟ್ಬಿಡಿ ಸರ್ ನನ್ನ ಅಂತ ಹೇಳಿದ್ರು. ಸೊ ಒಳ್ಳೇದಾಗಲಿ, ಥ್ಯಾಂಕ್ ಯು ಸೋ ಮಚ್. ಸರ್, ಗಣಪತಿ ಹಬ್ಬ ಅಂತ ಬಂದ ತಕ್ಷಣ ಅಂದರೆ ನಮ್ಮ ಬಾಲ್ಯ ನೆನಪಾಗುತ್ತೆ. ಸೊ ತರುಣ್ ಅವ್ರಿಗೆ ಕಾಡುವಂಥ ದಿನಗಳು, ಬಾಲ್ಯದ ದಿನಗಳು, ಗಣಪತಿ ಹಬ್ಬ ಅನ್ನೋದಾದ್ರೆ ನಮಗೆ ಲೋಕಿ, ನಾವು ಯೂಶಲ್ ಆಗಿ ಗಣಪತಿ ಹಬ್ಬ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಬರುತ್ತೆ ಅಂತಂದರೆ ನಮ್ಮ ಮೈಲೆಲ್ಲ ಏನಂದರೆ ಸೀಸನ್ ಶುರುವಾಯಿತು ಅಂತ ಹೇಳೋರು. ಯಾಕೆ ಅಂತಂದರೆ ನಮ್ಮದು ಡ್ರಾಮಾ ಟ್ರೂಪ್ ಇದೆಯಲ್ಲ ನಮ್ಮದು. ಸೊ ಗಣಪತಿ ಹಬ್ಬ ಬಂತು ಅಂತಂದರೆ ಅವಾಗ ನಿಮ್ಗೆ ಎಲ್ಲಿ ಗಣಪತಿ ಕೂರಿಸ್ತಾರೆ, ಒಂದು ಆರ್ಕೆಸ್ಟ್ರಾಗಳಿಡೋದು, ಇಲ್ಲ ಅಂದರೆ ನಾಟಕ ಆಡಿಸೋರು. ಸೊ ಅವಾಗ ಹೆವಿ ಡಿಮ್ಯಾಂಡ್ ನಮ್ಮ ತಂದೆಯವ್ರದ್ದು ಗೌಡ್ರ ಗದ್ದಲ ನಾಟಕ ಎಲ್ಲ ಆಡೋದಕ್ಕೆ. ಸೊ ಏನಂತಂದರೆ ಫುಲ್ ಅವಾಗ ಒಂದು ತಿಂಗಳು ಮುಂಚೆ ಅಂದರೆ ಬುಕ್ಕಿಂಗು, ಈ ಊರಿನಲ್ಲಿ ಇಂಥ ದಿವಸ, ಆ ಊರಿನಲ್ಲಿ ಇಂಥ ದಿವಸ ಅಂತ ಅಂದ್ಬಿಟ್ಟು. ಸೊ ಫುಲ್ ಬ್ಯುಸಿ. ಸೊ ಎಲ್ಲೋ ಹೋಗ್ಬೇಕಾದ್ರೆ ನಮ್ಮ ತಂದೆ ನಮ್ಮ ತಾಯಿ ಇಬ್ಬರು ಹೋಗೋರು, ನಮ್ಮನ್ನು ಕರ್ಕೊಂಡು ಹೋಗ್ಬಿಡೋರು. ಸೊ ನಾನು ಎಂಟೈರ್ ಕರ್ನಾಟಕ ಟೂರ್ ಹೊಡಿತಾ ಇದ್ದೆ ನಾನು, ಇಂಥ ಕಡೆ ಅಂಥ ಕಡೆ ಅಂತೆಲ್ಲ. ಚಿಕ್ಕ ವಯಸ್ಸಲ್ಲಿ ನನಗೆ ಎಂಟೈರ್ ಕರ್ನಾಟಕ ನಾನು ಟೂರ್ ಮಾಡ್ತಿದ್ದೆ. ಸ್ವಲ್ಪ ಜಾಸ್ತಿ ಏನಂದರೆ ಉತ್ತರ ಕರ್ನಾಟಕ ಸೈಡೇ ಸ್ವಲ್ಪ ಜಾಸ್ತಿ ಸೆಲೆಬ್ರೇಷನ್ಸ್ ಜಾಸ್ತಿ, ದೊಡ್ಡ ದೊಡ್ಡ ಸ್ಟೇಜ್ಗಳು ಹಾಕೋರು. ಬೆಂಗಳೂರಲ್ಲೂ ಹಲವಾರು ಕಡೆ ಇರೋದು, ಬಟ್ ಅಲ್ಲಿ ಜಾಸ್ತಿ ಹೋಗ್ತಿದ್ವಿ. ಅದು ಇಲ್ಲ ಅಂತಂದರೆ ನನಗೆ ಇನ್ನೊಂದು ತುಂಬ ನನಗೆ ಕ್ರೇಜ್ ಏನು ಅಂತಂದರೆ ಆರ್ಕೆಸ್ಟ್ರಾಗಳು ನೋಡೋದು. ನಂಗೆ ಸಖತ್ ಕ್ರೇಜ್ ಇತ್ತು ಆರ್ಕೆಸ್ಟ್ರಾ ನೋಡೋದು ಅಂತ. ಅದು ನಮ್ಮ ಏರಿಯಾದಲ್ಲಿ ಆಗಬೇಕು ಅಂತಿಲ್ಲ, ಎಲ್ಲರೂ ಬೆಂಗಳೂರಿನಲ್ಲಿ. ನನಗೆ ಮಂಜುಳಾ ಗುರು ಸರ್ ಇದಾರಲ್ಲ, ಅವ್ರದ್ದು ಆರ್ಕೆಸ್ಟ್ರಾ ಸಖತ್ ಇಷ್ಟ ಆಗೋದು. ಮದನ್ ಮಲ್ಲು ಸರ್ದು ಒಂದು ಆರ್ಕೆಸ್ಟ್ರಾ ಇತ್ತು, ಅದೊಂದಿತ್ತು. ಮತ್ತು ಮೋಹನ್ ಜಿಂಪೆಟ್ಸ್ ಅಂತ ಒಂದು ಆರ್ಕೆಸ್ಟ್ರಾ. ಇವ್ರದ್ದು ಯಾವ್ದಾರೆಲ್ಲರೂ ಇದೆ ಅಂತಂದರೆ ನಾವು ಓಕೆ, ದೂರ ಇದ್ರೂ ಪರವಾಗಿಲ್ಲ, ಹೋಗ್ಬಿಟ್ಟು ಅದನ್ನು ಎಂಜಾಯ್ ಮಾಡ್ಕೊಂಬರ್ಬೇಕು ಅನ್ನೋದು ಇತ್ತು. ನನಗೆ ಏನೋ ಕ್ರೇಜು. ಅದೇ ಹೇಳ್ತಾರೆ, ಇವಾಗೆಲ್ಲ ಪಬ್ಬು ಕ್ಲಬ್ಬು ಅಂತ ಹೋಗ್ತಾರೆ. ನಮಗೆ ಆರ್ಕೆಸ್ಟ್ರಾ ಬಂದರೆ ಆ ಸೌಂಡು, ಆ ಲೈಟು, ಜಗಮಗ ಅಂತಿದ್ರೆ ಕೇಳಿದ ಹಾಡುಗಳನ್ನೇ, ಬಟ್ ಯಾವಾಗ ಕೇಳಿದ್ರು ಒಂದು ಕಿಕ್ಕಿರೋದು ನಮಗೆ. ಸೊ ಅದು ಸಖತ್ ಎಂಜಾಯ್ ಮಾಡ್ತಿದ್ದೆ ನಾನು. ಯಾವತ್ತಾದ್ರೂ ಆರ್ಕೆಸ್ಟ್ರಾ ಮೇಲೆ ಹತ್ತಿ ವೇದಿಕೆ ಮೇಲೆ ಹಾಡಿರೋದಿದೆಯಾ? ಅದೇನು ನಮಗದು ಡಿಫಾಲ್ಟು. ಈಗ ಕುಲದಲ್ಲಿ ಕೀಳೆ ಯಾವುದು ಲಾಸ್ಟ್ ಸಾಂಗ್ ಫಿನಿಶಿಂಗ್ ಅಂತಂದರೆ ಅಲ್ಲಿ ಓದ್ವಿ ಅಂತಲೇ ಅರ್ಥ. ಅದು ಶುಕ್ಲಾಂಬರದರಮಿಂದ ಶುರು ಮಾಡಿದ್ರೆ ಕುಲದಲ್ಲಿ ಕೀಳೆ ಯಾವುದೇ ಲಾಸ್ಟ್ ಎಂಡಿಂಗು. ಅದು ಒಂದು ಸತಿ ಅಲ್ಲ, 8-10 ಸತಿ ಹಾಡೋರು ಕುಲದಲ್ಲಿ ಕೀಳೆ ಯಾವುದು, ರಿಪೀಟ್. ಎಲ್ಲಿಯವರು ಡ್ಯಾನ್ಸ್ ಮಾಡ್ತಾ ಇರ್ತೀವಿ, ಅಲ್ಲಿವರೆಗೂ ಅದು ಹಾಡ್ತಾನೇ ಇರೋರು ಅದನ್ನು. ಸೊ ಆ ಸಾಂಗಿಗೆ ಫಿಕ್ಸ್ ಇತ್ತು, ಮ್ಯಾಂಡೇಟರಿ ಫಿಕ್ಸ್ ಅದು. ಓಕೆ. ರಾಣ ಅವರೇ, ನಿಮಗೆ ಗಣಪತಿ ಹಬ್ಬ ಅನ್ನೋದು ಎಷ್ಟು ಎಮೋಷ್ನಲ್ ಜರ್ನಿ ಇದೆ ಅದ್ರ ಜೊತೆಗೆ ಅಂತ? ಯಾಕಂದರೆ ಈ ಚಂದ ಎತ್ತದಾಗಲಿ, ಮನೆಗೆ ಹೋಗ್ಬಿಟ್ಟು ದುಡ್ಡು ಇಸ್ಕೊಬರೋದಿಲ್ಲ, ಎಲ್ಲರೂ ಬಾಲ್ಯದಲ್ಲಿ ಮಾಡಿರ್ತೀವಿ. ನಿಮ್ಗೆ ಎಷ್ಟು ಕಾಡುತ್ತದು? ಅಂದರೆ ನಮ್ಮದು ಫ್ರೆಂಡ್ಸ್ದು ಅದೇ ಗ್ರೂಪ್ ಇತ್ತು, ಅದರಲ್ಲಿ ನಾವು ಇದು ಮಾಡ್ತಾಯಿದ್ವಿ. ಅಲ್ಲಿ ಒಂದು JP ನಗರಲ್ಲಿ ನಾನು ಸೆಕೆಂಡ್ ಫೇಸಲ್ಲಿ ರೋಡಲ್ಲಿ ಇಡ್ತಾಯಿದ್ವಿ. ಸೊ ಅಲ್ಲಿ ನಾವೆಲ್ಲ ಸೇರಿಕೊಂಡು ಮನೆಯಿಂದ ಅವರು, ಅಂದರೆ ಆ ಏರಿಯಲ್ಲಿ ನಾವೆಲ್ಲ ಇದ್ದಿದ್ದು. ನಾನು ಬಿಗಿನಿಂಗಲ್ಲಿ JP ನಗರಲ್ಲೇ ಇದ್ದಿದ್ದು. ಸೊ ಎಲ್ಲ ಹೋಗಿ ಸೇರಿಸಿ ಆ ಒಂದು ಬೀದಿ, ಅದು ಡೆಡ್ ಎಂಡ್ ಇತ್ತು, ಅಲ್ಲಿ ಒಂದು ಗಣೇಶ ಇಡ್ತಾಯಿದ್ವಿ. ಅದು ಬಿಟ್ಟರೆ ನಮ್ಮದು ಅದು ಅಫ್ಕೋರ್ಸ್ ಅದೆಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದಿದ್ದು. ಬಟ್ ಅದರದ್ದಾದ ಒಂದು ಎಕ್ಸ್ಪೀರಿಯೆನ್ಸ್, ಅದು ಮಜವಾಗಿರೋದು. ಅಂದರೆ ಒಟ್ಟಿಗೆ ಸೇರಿ ಮಾಡೋದು ಫ್ರೆಂಡ್ಸು, ಅದೆಲ್ಲ ಅದು ಒಂದು ಸಪ್ರೇಟ್ ಒಂದು ಎಕ್ಸ್ಪೀರಿಯೆನ್ಸೇ ಇರೋದು. ಬಟ್ ನನಗೆ ಜಾಸ್ತಿ ಸ್ಟ್ರಿಕ್ಟ್ ಇದ್ದಿದ್ದು ಮನೆಯಲ್ಲಿ. ಯಾಕಂದರೆ ಅದು ಒಂದು ಟ್ರೆಡಿಷನ್ ಫಾಲೋ ಆಗಲೇಬೇಕು ಅಂತ ಮನೆಯಲ್ಲಿ ಹಂಗಿತ್ತು. ಸೊ ಬಿಗಿನಿಂಗಲ್ಲಿ ಯಾವಾಗಲೂ ಮನೆಯಲ್ಲೇ ಅವ್ರು ಪೂಜೆ ಮಾಡೋರು, ಪುರೋಹಿತರು ಬಂದು ಎಲ್ಲ. ಸೊ ಒಂದು 10 ವರ್ಷದಿಂದ ನನಗೆ ಹೇಳಿದ್ರು, ನೀನೇ ಎಲ್ಲ ಮಾಡ್ಬೇಕು ಇವಾಗಿಂದ ಅಂತ, ಟ್ರೆಡಿಷನ್ ಎಲ್ಲ ಪಾಸ್ ಆನ್ ಆಗಬೇಕು, ನೀನು ಮಾಡಬೇಕು, ನಿನಗೂ ಇದೆಲ್ಲ ಬರಬೇಕು ಅಂತ. ಓಕೆ ಡನ್ ಅಂತ ಹೇಳ್ಬಿಟ್ಟು, ಸೊ ಆಲ್ಮೋಸ್ಟ್ ಆಲ್ ನಾನೇ ಆಮೇಲೆ ಮನೇಲಿ ನಡ್ಸೋಕ್ಕಂದರೆ ಏನಿಲ್ಲ, ಪುರೋಹಿತರೆಲ್ಲ ಬರ್ತಾರೆ, ಎಲ್ಲ ಮಾಡ್ತಾರೆ, ನಾವೇ ಬೆಳಗ್ಗೆ ಎದ್ದು ಎಲ್ಲ ಮಾಡೋದು ಆ ಥರ. ಸೊ ಬಟ್ ಸೈಮಲ್ಟೇನಿಯಸ್ಲಿ ಅದು ನಡೀತಾ ಇತ್ತು. ಬಟ್ ಅಲ್ಲಿ ನಾನು ಜಾಸ್ತಿ ಕಾನ್ಸಂಟ್ರೇಟ್, ಅಂದರೆ ನನ್ನ ಕಡೆಯಿಂದ ಎಷ್ಟಿರಬೇಕು ಅಷ್ಟು, ಯಾಕಂದರೆ ಸಾಮೂಹಿಕ ಅಲ್ಲ, ಮನೆಯಲ್ಲಾದರೆ ನಾನೇ ಮಾಡಬೇಕಲ್ಲ ಅದಕ್ಕೆ. ಸೊ ಬಟ್ ಗಣೇಶ ಹಬ್ಬ ಅಂತ ಹೇಳಿದ್ವಾಗ ಮೇನ್ ಅದೇ ಮೆಮರಿ ಅಂದರೆ ಎಲ್ಲರೂ ಒಟ್ಟಿಗೆ ಸೇರೋದು, ಫ್ಯಾಮ್ಲಿ ಎಲ್ಲ ಸೇರೋದು, ಅದೇ ಒಂದು ಚಂದ, ಒಂದು ಒಳ್ಳೆಯ ವಾತಾವರಣ ಅದು. ಒಂದು ಹಬ್ಬದ ಊಟ ಅದೆಲ್ಲ
ಒಳ್ಳೆ ಅಟ್ಮಾಸ್ಫಿಯರ್ ಇರೋದು ಬೇಸಿಕ್ಲಿ. ಯಾಕಂದರೆ ಇವತ್ತಿನ ಕಾಲದಲ್ಲಿ ಯಾರು ಇವಾಗ ನೋಡೋಕೆ ಹೋದರೆ ನಾವು ಫ್ಯಾಮ್ಲಿನ ಎಲ್ಲ ನಾವು ಸೇರೋದು, ನನಗಂತೂ ಹಂಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಎಲ್ಲರೂ ಅವ್ರವ್ರ ಲೈಫಲ್ಲಿ ತುಂಬ ಬ್ಯುಸಿ ಇರ್ತಾರೆ. ಸೊ ಎಲ್ಲೋ ಇದು ಹಬ್ಬ ಅಂತ ಬಂದಿದ್ದಾಗಲೇ ನಾವೆಲ್ಲರೂ ಒಂದು ಸೇರೋಕ್ಕೆ ಒಂದು ಅವಕಾಶ ಬರೋದು. ಸೊ ಅದಕ್ಕೆ ನಾವೆಲ್ಲ ಹಬ್ಬಕ್ಕಂತಲೇ ಕಾಯ್ತಾ ಇರ್ತೀವಿ. ಎಲ್ಲರೂ ಬರ್ತಾರೆ, ಕಸಿನ್ಸ್ ಎಲ್ಲ ಬರ್ತಾರೆ, ಒಂದು ಒಳ್ಳೆ ಒಟ್ಟಿಗೆ ಇರ್ತೀವಿ ಅಂತ. ಸೊ ಅದೇ ನಮ್ಮದೆಲ್ಲ ಬೇಸಿಕ್ಲಿ ಒಂದಿನದ್ದು ಗಣೇಶ. ಸೊ ಸಾಯಂಕಾಲ ಅಷ್ಟರಲ್ಲಿ ವಿಸರ್ಜನೆ. ಅದಕ್ಕೆ ಅಲ್ಲಿ ನಾನು ಇವಾಗ ನಂದು ಫ್ರೆಂಡ್ಸು ಎಲ್ಲ ನೋಡಿದ್ರೆ ಅದೇ ಹೇಳ್ತಾರೆ, ಇಲ್ಲಿ ಇವನು ಸುಮ್ಮನೆ ಹಿಂಗೆಲ್ಲ ಜಾಸ್ತಿ ಅಂದರೆ ನಾನು ಮುಂಚೆ ಚಿಕ್ಕವರಿರುವಾಗ ನಾವು ಬಿಟ್ಬಿಡೋರಲ್ಲ, ನಾವೆಲ್ಲ ರೋಡ್ ಅಲ್ತ್ಕೊಂಡೇ ಇರ್ತಾ ಇದ್ವಿ. ಈಗೆಲ್ಲ ನಾವು ಒಂಚೂರು ಮನೆ ಕಡೆ, ಅದು ಇವಾಗ ಮದುವೆ ಬೇರೆ ಆಗಿದೆ, ಸ್ವಲ್ಪ ಈ ಕಡೆ ಇರ್ಬೇಕಂತ ಹೇಳ್ಬಿಟ್ಟು ಆ ಕಡೆ ಜಾಸ್ತಿ ಹೋಗೋಕ್ಕಾಗಲ್ಲ. ಬಟ್ ಎಸ್, ಓವರ್ ಆಲ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್. ಇನ್ನು ಪ್ರಿಯಾಂಕಾ ಸರ್, ಇಲ್ಲಿ 2 ಬಾಳೆಹಣ್ಣು, ಆ ಕಡೆ ಒಂದು ಆ್ಯಪಲ್ ಕಮ್ಮಿ ಆಗಿದೆ ಸರ್. ನಾನು ಯಾಕೆ ಅಂತ ಕೇಳಿದೆ, ಅದಕ್ಕೆ ಕೇಳಿದ್ರೆ ನನ್ನ ಫೇವ್ರೇಟ್ ಗಾರ್ಡ್ ಬಂದು ಗಣೇಶ, ಏನು ಅಂದ್ಕೊಳ್ಳ ನಾನು ಮಾತಾಡ್ಕೊತೀನಿ ಅಂತ 2 ತಗೊಂಡಿದ್ದಾರೆ. ನಿಜನಾ? ಹೌದು ಸರ್. ನೀವು ಇವಾಗ ತಾನೇ ಕ್ವಶನ್ ಕೇಳಿದ್ರಿ, ನೀವು ಈ ಥರ ಹೋಗ್ತಾ ಇದ್ರೆ ಆಚೆ ಕಲೆಕ್ಟ್ ಮಾಡೋದಕ್ಕೆ ಮನಿನ ಅಂತ. ಬಟ್ ಅದನ್ನು ನಾನು ಮಾಡಿದ್ದೀನಿ. ನಾವು ಏರಿಯಾದಲ್ಲಿ ಗಣೇಶ ಕೂರಿಸ್ತೀವಿ ಅಂತ ಒಂದಷ್ಟು ಮಕ್ಳುಗಳು ಹೋಗ್ತಿರ್ತಾರೆ, ಅವ್ರ ಜೊತೆ ನಾನು ಹೋಗ್ಬಿಡ್ತಾ ಇದ್ದೆ. ಆದರೆ ಮನೇಲಿ ಹೇಳ್ತಿರ್ಲಿಲ್ಲ, ಸುಮ್ಮನೆ ಆಚೆ ಆಟ ಆಡ್ಕೊಂಡು ಬರ್ತೀವಿ ಅಂತ. ಈ ಹಬ್ಬ ಅಂತ ಬಂದ್ರೇ, ಗಣೇಶ ಹಬ್ಬ ಅಂದರೆ ಒಂದು ವಾರದ ಹಿಂದಿಂದನೇ ಸ್ಟಾರ್ಟು ಅದೆಲ್ಲ. ಈ ಸ್ಕೂಲ್ಗೆ ಹೋಗದೆ ಎಲ್ಲರ ಜೊತೆ ಓಡಾಡಿಕೊಂಡು, ಏರಿಯಾ ಫ್ರೆಂಡ್ಸ್ ಜೊತೆ, ಮತ್ತು ಇದೇ ಕಲೆಕ್ಷನ್ಗೆ ಹೋಗೋದು ಸುಮ್ಮನೆ. ಲೈಕ್ ಈ ಥರ ನಾನು ಹೋಗ್ತಿದ್ದೆ. ಬಟ್ ಮನೇಲಿ ಗೊತ್ತಾಗ್ತಿದ್ರೆ ಹೊಡೆದಾಗ್ತಾಯಿದ್ರು ನನ್ನ, ಆ ಥರ ಎಲ್ಲ ಹೋಗ್ಬಾರ್ದು ಅಂತ. ಬಟ್ ಅದು ತುಂಬ ಎಂಜಾಯ್ ಮಾಡ್ತಿದ್ವಿ. ಇವಾಗ ಅದೆಲ್ಲ ಮಿಸ್ ಮಾಡ್ಕೊಳ್ತೀವಿ. ಎಲ್ಲೆಲ್ಲೋ ಫ್ರೆಂಡ್ಸ್ಗಳು ಹೋಗ್ಬಿಟ್ರು, ಏನೇನೋ. ಇವಾಗ ಏರಿಯಾ ಅಂದರೆ ಅಷ್ಟು ಗಣೇಶಗಳು ಕಮ್ಮಿ ಆಯಿತು. ಅದೆಲ್ಲ ನೋಡಿದಾಗ ಬೇಜಾರಾಗತ್ತೆ ಇವಾಗ. ಬಟ್ ಅವಾಗ ಸ್ಕೂಲಿಂಗ್ ಟೈಮಲ್ಲಿ ತುಂಬ ಎಂಜಾಯ್ ಮಾಡಿದ್ದೀನಿ. ಇವಾಗ ಈ ಕಡೆ ಬ್ಯಾಂಗ್ಳೂರು ಟೋಟಲ್ ಕಮ್ಮಿನೇ ಆಗೋಯ್ತಲ್ಲ ಈಗ. ಹಂಗೆ ನೋಡಿದ್ರೆ ಅವಾಗೆಲ್ಲ ಸೇರ್ತಾ ಇದ್ದ ಉದ್ದೇಶನೇ ಅವಾಗೆಲ್ಲ ಒಂದು ಏರಿಯಾ ಸಾಮೂಹಿಕ ತುಂಬಾ ಜಾಸ್ತಿ ಇರೋದು ಸರ್. ಅಂದ್ರೆ ಬೀದಿ ತುಂಬಾ ಇರೋದು ಕಾಂಪಿಟೇಷನ್ ಅಲ್ಲಿ ಕಾಂಪಿಟೇಷನ್ ಇಷ್ಟು ವರ್ಷದ್ದು ಕಾಂಪಿಟೇಷನ್ ಇರೋದು. ನನಗೆ ನಮ್ಗದು ನಮ್ಮ ಏರಿಯಾದಲ್ಲಿ ಒಂದು 3 ವರ್ಷ ಕಂಟಿನ್ಯೂಸ್ ಕೂರಿಸಿದಾಗ್ಲೂ ಬ್ಯಾನರ್ ಕಟ್ಟೋದ್ರಿಂದ ಹಿಡಿದು, ಅಂದ್ರೆ ಇವತ್ತಿಗಾದ್ರೂ ಡಿಜಿಟಲ್ ಬಂದಿದೆ, ಯಾವಾಗ ಬರ್ಸ್ಬೇಕಾಗಿತ್ತು, ಬಟ್ಟೆ ತಂದು ಬರ್ಸಿ ಅದಕ್ಕೆಲ್ಲ ತೂತು ಮಾಡಬೇಕು, ಗಾಳಿ ಪಾಸ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ. ಸೊ ಅದಕ್ಕೊಂದು ಹೆಸರು ಇಟ್ಕೊಳ್ಳೋದು, ಓನ್ಲಿ ಗಣೇಶ ಹಬ್ಬಕ್ಕೋಸ್ಕರ ಅಂತಾನೆ ಫ್ರೆಂಡ್ಸ್ದೆಲ್ಲ ಸೇರಿಸಿ ಒಂದಿನೋ ವಿನಾಯಕ ಈ ಥರದಿನ ಗೆಳೆಯರ ಬಳಗ ಅಂತನೋ, ಅಥವಾ ಇನ್ನೊಂದಿನ ಸ್ಮಾರ್ಟ್ ಬಾಯ್ಸ್ ಗೆಳೆಯರ ಬಳಗ, ಈ ಥರದ್ದೆಲ್ಲ ಏನೋ ಒಂದಷ್ಟು ಯೂನಿಕ್ ಆಗಿ ಹೆಸರುಗಳು ಇಟ್ಕೊಂಡು ದೊಡ್ಡ ದೊಡ್ಡ ಸಿಸ್ಟಮ್ಗಳು ಆ ಥರ ಏನೋ ನಿಮ್ದು ಗ್ಯಾಂಗ್ ಇತ್ತು ಸರ್? ಆ ಥರ ನಮ್ಮದು ಅದೇ ನಮ್ಮ ಅಣ್ಣ ಜಾಸ್ತಿ ಮಾಡ್ತಿದ್ದಾರೆ ನನಗಿಂತ ಜಾಸ್ತಿ. ನಮ್ಮ ಅಣ್ಣ ಅವ್ನ ಫ್ರೆಂಡ್ಸು ಅವರೆಲ್ಲ ಸೇರಿಕೊಂಡೆ ಒಂದು ಗ್ಯಾಂಗ್ ಅದು ಜಾಸ್ತಿ ಇದ್ದಿದ್ದು. ಆ್ಯಂಡ್ ನಮ್ಮದು ನೀವು ನಮ್ಮ ಮನೆ ನೋಡಿರ್ಬೋದು, ಶಂಕರ ಮಠ ಸಿಗ್ನಲ್ ಇರೋದಲ್ಲ, ಪಕ್ಕದಲ್ಲೇ ಒಂದು ಗ್ರೌಂಡ್ ಇದೆ. ಸೊ ಅಲ್ಲಿ ಕೂರಿಸೋರು. ಸೊ ಇವರೆಲ್ಲ ಸೇರಿಕೊಂಡು ಅಲ್ಲಿ ಮಾಡೋರು. ತುಂಬ ದೊಡ್ಡ ಲೆವೆಲಲ್ಲಿ ಆಗೋದು. ಅಂದರೆ ನಂದ ಎಲ್ಲ ಸೇರ್ಕೊಂಡು ಮಾಡ್ಬೇಕಾದ್ರೆ ಅದು ರೋಡಿಗೆ ಮಾತ್ರ ಸೀಮಿತ ಅಲ್ಲ, ಅದು ಇಡೀ ಏರಿಯಾ ಸರೌಂಡ್ ಮಾಡೋರು. ಅವತ್ತಿನ ಟೈಮಿಗೆ ಐ ಥಿಂಕ್ 21 ಅಡಿ ಗಣೇಶನೇನೋ ಒಂದು ರೆಕಾರ್ಡ್ ಥರ ಅವಾಗ ತೊಗೊಂಬಂದಿದ್ರು. ಅದು ಅವಲೇ ಅಲ್ಲಿ ಆರ್ಕೆಸ್ಟ್ರಾಸ್ ಎಲ್ಲ ಪ್ಲ್ಯಾನ್ ಮಾಡೋರು. ಸೊ ಸ್ವಲ್ಪ ದೊಡ್ಡ ಲೆವೆಲಲ್ಲಿ ಇದ್ರೆಲ್ಲ ಕಲೆಕ್ಷನ್ ಎಲ್ಲನೂ. ಈ ಮನೆಗೆ ಹೋಗಿ ಅದು ಚಂದ ಅದಿಲ್ಲ. ಅಂಗಡಿಗಳು, ಬಿಸ್ನೆಸ್ ಅವರು 1,000 ರೂಪಾಯಿ, 500 ರೂಪಾಯಿ, ಬಾರ್ ಅಂಡ್ ರೆಸ್ಟೋರೆಂಟ್ ತರೋದು 2,000 ರೂಪಾಯಿ, ಹಂಗೆ ಕಲೆಕ್ಷನ್ ಮಾಡಿ ಸ್ವಲ್ಪ ಸಖತ್ ಗ್ರ್ಯಾಂಡಾಗಿ ಮಾಡೋರು ಮಾತ್ರ. ಸೊ ನಾವು ಅವಾಗ ಜೊತೆಗೆ ಇರ್ತಿದ್ದೆ ಅಷ್ಟೇ. ಬಟ್ ನಂದ ಜಾನಾಗಿ ಮಾಡೋದು ಅದನ್ನು. ಕಲೆಕ್ಷನ್ ಮಾಡಿದ್ರಿ ಅಂತ ಹೇಳಿ, ಹೈಯೆಸ್ಟ್ ಕಲೆಕ್ಷನ್ ಅಂದರೆ ಎಷ್ಟಾಗಿತ್ತು? ಅದೇ ಸರ್ 1,500,000 ಅದೇ ಹೈಯೆಸ್ಟ್. ಏನು ಜಾಸ್ತಿ ಎಲ್ಲಿ ಕೊಡ್ತಾರೆ, ಕೊಡೋದೇ 10 ರೂಪಾಯಿ 20 ರೂಪಾಯಿ ಕೊಡ್ತಾಯಿದ್ರು. ನಾನು ಮಾಡ್ತಿರ್ಲಿಲ್ಲ, ಮಾಡ್ತಿದ್ರು ಅವ್ರ ಜೊತೆ. ನಾನು ಸುಮ್ಮನೆ ಮನೇಲಿ ಕುತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಟೈಮ್ ಪಾಸ್ ಮಾಡಬೇಕಲ್ಲ, ಅದಕ್ಕಾದ್ರೂ ಅವ್ರ ಜೊತೆ ಓಡ್ಬಿಡ್ತಿದ್ದೆ ಆಚೆ. ಈಗ ಇನ್ನೊಂದು ಕ್ವಶನ್ ನಿಮಗೇನೆ, ಗಣಪನಿಗೆ ಇರುವಂಥ 5 ಹೆಸರುಗಳು, ಬೇರೆ ಬೇರೆ ವೆರೈಟಿ ಹೆಸರುಗಳು ಹೇಳಬೇಕು. ವಿನಾಯಕ, ವಿಘ್ನೇಶ್ವರ, ಆಮೇಲೆ ಒರಿಜಿನಲ್ ಹೆಸರು ಒಂದು ಹೇಳಮ್ಮ. ಗಣೇಶ, ಹಾಂ ಅಷ್ಟೇ ಸರ್ ಗೊತ್ತಿರೋದು. ಇವಾಗ ಸಾಂಗ್ ಆಡ್ಬೇಕು ಫಸ್ಟ್ ಒಂದು ಹೇಳ್ದಲ್ಲ, ಗಜಮುಖ. ಆ್ಯಂಡ್ ಇವಾಗ ಒಂದು ಶ್ಲೋಕ ಹೇಳ್ದಿಲ್ಲ ಫಸ್ಟ್, ಏನದು? ವಕ್ರತುಂಡ. ಸರ್ ಹೇಳ್ತಾ ಇದ್ರು ಒಂದು ಪಾಯಿಂಟ್, ಅಂದರೆ ಗಣಪತಿ ಹಬ್ಬ ಅಂತಂದರೆ ಒಂದು ಗ್ಯಾಂಗ್ ಸೃಷ್ಟಿಯಾಗೋ ಟೈಮ್ ಅದು. ಎಷ್ಟೋ ಒಡೆದೋಗಿರೋ ಸ್ನೇಹಗಳು ಕೂಡ್ಕೊಳ್ಳೋದು ಆ ಸಮಯದಲ್ಲಿ. ಒಂದು ಗಣೇಶನ ಕೂರಿಸ್ಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಲವ್ ಸ್ಟೋರಿಗಳು ಕಾರಣ ಆಗೋದು ಅಲ್ಲಿಂದನೇ. ಸೊ ನಿಮ್ಗೆ ಯಾವ ಥರ ನೆನಪಾತಿರೋದು ಏನಾರು ಇದೆಯಾ ಅಂತ ಅಂದ್ಬಿಟ್ಟು
ಫ್ರೆಂಡ್ಸ್ ಎಲ್ಲ ಸೇರಿದ್ದು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಲವ್ ಸ್ಟೋರಿಗಳೆಲ್ಲ ಅದ್ರ ಜೊತೆ ಕನೆಕ್ಷನ್ ಇರಲಿಲ್ಲ. ಅದು ನಿಮ್ದಲ್ಲ, ನಿಮ್ಮ ಫ್ರೆಂಡ್ಸ್ ಯಾರು ಇರುತ್ತಲ್ಲ. ಇಲ್ಲ ನಂದು ಅದೇ ಮೇನ್ ಇರೋದು, ಅದು ಸಾಮೂಹಿಕವಾಗಿ ಮಾಡ್ತಿದ್ವಲ್ಲ ಅದು ಮಜಾ ಇರೋದು. ಯಾಕಂದರೆ ಅಂದರೆ ನಾವದು ಫುಲ್ ಕಂಪ್ಲೀಟ್ ಅರೇಂಜ್ಮೆಂಟ್ ಥರ ಮಾಡ್ತಿದ್ವಿ ಅಲ್ಲಿ ಸೇರಿಕೊಂಡು. ಗಣೇಶ ಆಗಿರಲಿ, ಆ ಫುಲ್ಲು ರೋಡ್ಗೆ, ಅಂತ ಬರೀ ರೋಡ್ಗೆ ಸರ್, ಏರಿಯಾ ಎಲ್ಲ ಇಲ್ಲ, ಆ ರೋಡಿಗೆ ಸಂಬಂಧವಾಗಿ ಫುಲ್ ಅದು ಬ್ಲಾಕ್ ಮಾಡಿಕೊಂಡು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಅರೇಂಜ್ ಮಾಡಿ ಪೂರ್ತಿ ದಿನ ಸಾಂಗ್ಗಳು ಬ್ಲಾಸ್ಟ್ ಮಾಡಿಕೊಂಡು, ಯಾರು ನಿದ್ದೆ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಮಧ್ಯಾಹ್ನ, ನಾವಂತೂ ಆ ಥರ. ಸೊ ಆ ಥರ ಆದರೆ ನೀವು ಹೇಳಿದಾದರೆ ನಿಜ, ಫ್ರೆಂಡ್ಸ್ ಎಲ್ಲ ಒಂದು ವಾಪಸ್ ಅಂದರೆ ಸೇರೋಕ್ಕೆ ಅದೊಂದು ಕಾರಣ ಆಗಿತ್ತು. ಇಲ್ಲಾಂದರೆ ಎಲ್ಲರೂ ಡಿಸ್ಪರ್ಸ್ ಆಗಿಬಿಡೋರು. ಅದಕ್ಕಾಗಿ ನಾವೆಲ್ಲರೂ ಸೇರ್ತಾ ಇದ್ವಿ. ಸೊ ಚೆನ್ನಾಗಿರೋದು. ಆಮೇಲೆ ಅಫ್ಕೋರ್ಸ್ ಮಧ್ಯಾಹ್ನ ಪ್ರಸಾದ ಎಲ್ಲ ಅರೇಂಜ್ ಮಾಡೋದು ಅಲ್ಲಿಗೆ ಪೂರ್ತಿ ಹಂಗೆಲ್ಲ ಇರೋದು. ಬಟ್ ಆ ಲವ್ ಸ್ಟೋರಿ ಎಲ್ಲ ಅದರಿಂದ ಏನು ಶುರುವಾಗಿದ್ದಿಲ್ಲ. ಸರ್, ಇದು ಗಣಪತಿ ಹಬ್ಬ ಬಂತು ಅಂದರೆ ಸೀಸನ್ ಅಂತ ಹೇಳ್ತಿದ್ರಿ. ತಂದೆಯವ್ರಿಗೆ ಇಷ್ಟ ಆಯ್ತಾ ಸರ್ ಗಣಪತಿ ಕೂರ್ಸೋದಲ್ಲಿ? ಅವರೇನಾದ್ರು ಜಾಯ್ನ್ ಆಗ್ತಾ ಇದ್ದಾರಾ ಆ ಸಂಭ್ರಮದಲ್ಲೆಲ್ಲ ಅಂತ? ಇಲ್ಲ, ನಮಗೆ ಅದೇ ಫಸ್ಟ್ ಆಫ್ ಆಲ್ ನಾವು ಹೊರಗಡೆ ಇರ್ತಿದ್ವಿ, ಆ ಡೇಟ್ಗಳಿಗೆಲ್ಲ ಹೊರಗಡೆ ಇರೋದ್ರಿಂದ. ನಮ್ಮಲ್ಲಿ ಗೌರಿ ಪೂಜೆ ಜಾಸ್ತಿ ಮಾಡ್ತಿದ್ರು. ಗೌರಿ ಕೂರ್ಸೋದು ಇತ್ತು, ಗಣಪತಿ ಕೂರಿಸ್ತಿರ್ಲಿಲ್ಲ ನಾವು. ಸೊ ಗೌರಿ ಪೂಜೆ ಮಾತ್ರ. ಬಟ್ ಎಲ್ಲೋದ್ರೂ ಅಲ್ಲಿ ಗಣಪತಿ ಕೂರಿಸಿರೋ ಜಾಗದಲ್ಲೇ ಇರ್ತಿದ್ವಲ್ಲ ನಾವು. ಸೊ ಅದು ತುಂಬ ಎಂಜಾಯ್ ಮಾಡ್ತಿದ್ವಿ ನಾವು. ನಮ್ಮ ತಂದೆಯವ್ರು ಇದ್ದಾಗಲೂ ನನಗೆ ಗೊತ್ತಿದ್ದಂಗೆ ಯಾವ ಗಣೇಶ ಹಬ್ಬಕ್ಕೂ ನಾವು ಮನೇಲಿ ಇದ್ದಂಗೆ ನಂಬ್ಕನೇ ಇಲ್ಲ.